ಮತ್ತೊಂದು ಕಡೆಯಲ್ಲಿ ಭಾರತದ ಜಲಯುದ್ಧಕ್ಕೆ ಪಾಕಿಸ್ತಾನ ತತ್ತರಿಸಿ ಹೋಗಿದೆ. ಜಲಯುದ್ಧ ಆಕ್ರಮಣಕಾರಿ ಕೃತ್ಯ ಅಂತ ಪಾಕಿಸ್ತಾನ ಹೇಳಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸಭೆಯಲ್ಲಿ ಪಾಕಿಸ್ತಾನ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದೆ. ನಿನ್ನೆ ನಡೆದಿರುವಂತಹ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸಭೆಯಲ್ಲಿ ಈ ವಿಚಾರವನ್ನ ಪಾಕಿಸ್ತಾನ ಪ್ರಸ್ತಾಪ ಮಾಡಿತು. ಭಾರತದ ವಿರುದ್ಧ ಸುಳ್ಳು ಹೇಳಿಕೆಯನ್ನ ಪಾಕಿಸ್ತಾನ ನೀಡಿದೆ. ಈ ಸಂದರ್ಭದಲ್ಲಿ ಪಹಲ್ಗಾಮ್ ದಾಳಿಯ ವಿಷಯಾಂತರಿಸಲು ಪಾಕಿಸ್ತಾನ ಯತ್ನವನ್ನ ಮಾಡಿದೆ. ಇನ್ನು ಈ ಸಂದರ್ಭದಲ್ಲಿ ಪಾಕಿಸ್ತಾನದ ಹೇಳಿಕೆಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸೊಪ್ಪು ಹಾಕಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಪಾಕಿಸ್ತಾನವೇ ಭದ್ರತಾ ಮಂಡಳಿಯ ಸಭೆಯನ್ನ ನಡೆಸೋದಕ್ಕೆ ಮನವಿಯನ್ನ ಮಾಡಿಕೊಂಡಿತ್ತು. ಆ ಹಿನ್ನೆಲೆಯಲ್ಲಿ ನಿನ್ನೆ ನಡೆದಿರುವಂತಹ ಸಭೆ ಇದು. ಈ ಸಂದರ್ಭದಲ್ಲಿ ಜಲಯುದ್ಧ ಆಕ್ರಮಣಕಾರಿ ಕೃತ್ಯ ಅಂತ ಪಾಕಿಸ್ತಾನ ಹೇಳಿತ್ತು. ಜೊತೆಗೆ ಭಾರತದ ವಿರುದ್ಧ ಸುಳ್ಳು ಹೇಳಿಕೆಯನ್ನ ಪಾಕಿಸ್ತಾನ ನೀಡಿದೆ. ಪಹಲ್ಗಾಮ್ ದಾಳಿಯನ್ನ ಆ ವಿಚಾರವನ್ನ ವಿಷಯಾಂತರಿಸೋದಕ್ಕೆ ಪಾಕಿಸ್ತಾನ ಪ್ರಯತ್ನ ಮಾಡಿತು. ಪಾಕ್ ಹೇಳಿಕೆಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸೊಪ್ಪು ಹಾಕಿಲ್ಲ. ಭಾರತದ ಜಲಯುದ್ಧಕ್ಕೆ ಈ ರೀತಿಯಾಗಿ ಪಾಕಿಸ್ತಾನ ತತ್ತರಿಸಿ ಹೋಗಿದೆ. ಭಾರತ ಯಾವ ರೀತಿಯಲ್ಲ ಆಕ್ರಮಣವನ್ನ ನಡೆಸಬಹುದು ಪಾಕಿಸ್ತಾನದ ವಿರುದ್ಧ ಅಂತ ಹೇಳಿಕೊಂಡು ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನಾ ರೀತಿಯಾಗಿರುವಂತಹ ಪ್ರಯತ್ನಗಳನ್ನ ನಡೆಸ್ತಾ ಇದೆ. ಅದರ ಭಾಗವಾಗಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸಭೆಯನ್ನು ಕೂಡ ನಡೆಸೋದಕ್ಕೆ ಮನವಿಯನ್ನ ಮಾಡಿತ್ತು. ಆ ಸಭೆ ನಿನ್ನೆ ನಡೆಯಿತು. ಆ ಸಭೆಯಲ್ಲಿ ಪಾಕಿಸ್ತಾನ ಭಾರತದ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನ ಮಾಡಿದೆ. ಜೊತೆಗೆ ಪಹಲ್ಗಾಮ್ ದಾಳಿಯ ವಿಷಯಾಂತರ ಮಾಡೋದಕ್ಕೂ ಕೂಡ ಪಾಕಿಸ್ತಾನದಿಂದ ಪ್ರಯತ್ನಗಳಾಗಿದೆ. ಆದರೆ ಪಾಕಿಸ್ತಾನದ ಯಾವುದೇ ಪ್ರಯತ್ನಕ್ಕೂ ಕೂಡ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಿಂದ ಸೊಪ್ಪು ಹಾಕಿಲ್ಲ. We raised alarm over India's unilateral suspension of the Indus Waters Treaty, a legally binding accord brokered by the World Bank and upheld during wars. Water is life, not a weapon. These rivers sustain over 240 million Pakistanis. Any attempt to disrupt their flow constitutes aggression, and allowing such a precedent would endanger every lower riparian state. Fourth, the Council was reminded that the core of the regional instability is the unresolved Jammu and Kashmir dispute. The Kashmiri people continue to face gross human rights violations. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.